ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದ್ರ ಬಗ್ಗೆ ಕಿಚ್ಚ ಒಂದು ಸಣ್ಣ ಮಾತು ಹೇಳಿದ್ದಾರೆ. ಏನಂದ್ರೆ ಅವರ ಮಾತು ಅರ್ಥ ಆಗೋದು ಯಾವ ರೀತಿ ಅಂತಂದ್ರೆ, ದಚ್ಚು ಕಿಚ್ಚನ ಸ್ನೇಹ ಮುಗಿದ ಅಧ್ಯಾಯನ ಅನ್ನುವಂಥ ಪ್ರಶ್ನೆ. ಇನ್ಯಾವತ್ತೂ ಕೂಡ ನಟ ದರ್ಶನ್ ಸುದೀಪ್ ಒಂದಾಗೋದೇ ಇಲ್ವಾ? ದರ್ಶನ್ ಸ್ನೇಹಕ್ಕೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಹಾಕ್ಬಿಟ್ರ ಸುದೀಪ್ ಅನ್ನುವಂಥ ಪ್ರಶ್ನೆ. ದರ್ಶನ್ ಸುದೀಪ್ ಈ ಜನ್ಮದಲ್ಲಿ ಮತ್ತೆ ಒಂದಾಗೋದೇ ಇಲ್ವಾ? ಹಾಗಾದ್ರೆ ಇಬ್ಬರ ಫ್ಯಾನ್ಸ್ ಕಾಯ್ತಾ ಇದ್ದಂತಹ ಆ ಶುಭ ಘಳಿಗೆ ಬರೋದೇ ಇಲ್ವಾ? ಈ ರೀತಿಯಾದಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾವಾಗ ಸುದೀಪ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು, ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಅಲ್ಲಿಗೆ ಇನ್ಯಾವತ್ತೂ ಕೂಡ ದರ್ಶನ್ ಸುದೀಪ್ ಒಂದಾಗೋದೇ ಇಲ್ಲ. ಒಂದು ಕಾಲದ ಕುಚಿಕು ದೋಸ್ತಿಗಳು, ಎರಡನೇ ತಲೆಮಾರಿನ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅಂತಾನೆ ಕರೀತಾ ಇದ್ರು. ಕುಚಿಕು ಗೆಳೆಯರು. ಈಗ ಅವರಿಬ್ರು ಒಂದಾಗೋದೇ ಇಲ್ವಾ? ಹಾಗಾದ್ರೆ ಆ ದಿನಗಳು ಮರುಕಳಿಸೋದೇ ಇಲ್ವಾ? ಸ್ಟೇಜ್ನಲ್ಲಿ ಇಬ್ರು ಕೂಡ ಕುಚಿಕು ಕುಚಿಕು ಅಂತ ಹೇಳಿ ಡ್ಯಾನ್ಸ್ ಬೇರೆ ಮಾಡಿದ್ರು. ಹಾಗಾದ್ರೆ ಆ ರೀತಿಯಾಗಿ ಮತ್ತೆ ನೋಡೋಕ್ಕಾಗೋದಿಲ್ವಾ ಅನ್ನುವಂತಹ ಪ್ರಶ್ನೆ. ದೂರವಾದ ಬಳಿಕ ಎಂದಿಗೂ ಸುದೀಪ್ ಬಗ್ಗೆ ದಚ್ಚು ಮಾತಾಡೋದೇ ಇಲ್ಲ, ಮಾತಾಡುವೂ ಇಲ್ಲ, ಎಲ್ಲೂ ಆ ಉದಾಹರಣೆಗೆ ಇಲ್ಲ. ಆದ್ರೆ ಪದೇ ಪದೇ ದಚ್ಚು ಪರ ನಿಲ್ತಾ ಇದ್ದಂತಹ ಕಿಚ್ಚನ ನಿಲುವು ಬದಲಾಗೋಯ್ತಾ ಈಗ? ಸ್ನೇಹ ಮುರಿದ ಮೇಲೂ ಕೂಡ ದರ್ಶನ್ ಬಗ್ಗೆ ಅನೇಕ ಬಾರಿ ಸುದೀಪ್ ಮಾತಾಡಿದ. ಆದ್ರೆ ದರ್ಶನ್ ಒಂದು ಮಾತು ಆಡಿಲ್ಲ. ಓಕೆ, ಹೊಸಪೇಟೆಯಲ್ಲಿ ದರ್ಶನ್ ಮೇಲಿನ ಚಪ್ಪಲಿ ಎಸೆತ ಘಟನೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರು, ನೆನಪಿದೆ ಅನ್ಕೋತೀನಿ. ದರ್ಶನ್ ಪರ ಟ್ವೀಟ್ ಮಾಡಿ ಪೋಸ್ಟ್ ಹಾಕಿದ್ರು, ಬೆಂಬಲಕ್ಕೆ ನಿಂತಿದ್ರು ಸುದೀಪ್. ಆಮೇಲೆ ಲಾಸ್ಟ್ ಇಯರ್ ಸುಮಲತಾ ಅವರ ಬರ್ಡೇ, ಅವತ್ತು ಒಂದೇ ವೇದಿಕೆಯಲ್ಲಿ ಪ್ರತ್ಯಕ್ಷರಾಗಿದ್ರು, ಅದ್ರ ಬಗ್ಗೆಯೂ ಕೂಡ ಮಾತಾಡಿದ್ರು. ನೋಡಿ, ಈಗಷ್ಟೇ ಹೇಳ್ತಾ ಇದ್ನಲ್ಲ, ಇವರಿಬ್ಬರನ್ನ ನೋಡ್ತಾ ಇದ್ರೆ ಆ ಕಾಲದ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅನ್ನೋ ರೀತಿ ಇದ್ರು, ಇಬ್ರು ಕುಚಿಕು ಗೆಳೆಯರು. ನೋಡಿ ಆ ಸ್ನೇಹ ನೋಡ್ತಾ ಇದ್ರೆ ಯಾಕೆ ಇವಾಗ ಹಿಂಗೆ ಆಗೋಯ್ತು ಅಂತ ಹೇಳಿ ಒಂದು ಕೆಟ್ಟ ಗಾಳ, ಒಂದು ಘಳಿಗೆ ಇಬ್ಬರನ್ನೂ ದೂರ ಮಾಡ್ತು. ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಸಂದರ್ಭ ಬಂದೋದಾಗಿದೆ. ಇನ್ಯಾವ ಕಾಲಕ್ಕೂ ಈ ರೀತಿಯಾಗಿ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಈ ರೀತಿಯಾಗಿ ಕುಣಿಯೋದು ನೋಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಮಾತು. ನೋಡಿ, ಅವತ್ತು ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಕುಣಿದಾಡಿದ್ರು. ಅದಾದ ಮೇಲೆ ಈಗಷ್ಟೇ ಹೇಳ್ತಾ ಇದ್ನಲ್ಲ, ರೀಸೆಂಟಾಗಿ ಸುಮಲತಾ ಅವರ ಬರ್ತ್ಡೇ ಆಯಿತು. ಆ ಬರ್ತ್ಡೇಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಎಷ್ಟೋ ವರ್ಷಗಳಾಗಿತ್ತು ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಆ ಡ್ಯಾನ್ಸ್ ನೋಡಿದ್ರಲ್ಲ, ಅದಾದಮೇಲೆ ಇದೇ ವೇದಿಕೆ ಅಂತ ಅನ್ಸುತ್ತೆ. ಇಬ್ಬರು ಕೂಡ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಇದ್ದಿದ್ದು. ಮಾತಾಡಿಲ್ಲ, ಬಟ್ ನೋಡಿದ್ದಾರೆ, ಒಬ್ರಿಗೊಬ್ರು ನೋಡಿದ್ದಾರೆ. ಆ ಒಂದು ಸ್ನೇಹವನ್ನು ನೆನಪು ಮಾಡ್ಕೊಂಡಿದ್ದು ಉಂಟು. ಆಬ್ವಿಯಸ್ಲಿ ಯಾರೇ ಆಗಿದ್ರೂ ಕೂಡ ಅದನ್ನು ನೆನಪಿಸ್ಕೊಳ್ತಾರೆ, ಬಟ್ ಮಾತಾಡೋಕ್ಕಾಗಲಿಲ್ಲ. ನೋಡಿ ಎಂಥ ಸ್ನೇಹ ಎಲ್ಲಿವರೆಗೂ ಬಂತು ಅನ್ನೋದು. ನೋಡಿ, ಮತ್ತೊಂದು ವಿಡಿಯೋ ಗಮನಿಸ್ತಾ ಇದ್ದೀರಿ. ಇದು ಹೊಸಪೇಟೆಯಲ್ಲಿ ದರ್ಶನ್ ಮೇಲೆ ಯಾರೋ ಒಬ್ಬ ಕಿಡಿಗೇಡಿಗಳು ಚಪ್ಪಲಿ ಎಸ್ಬಿಡ್ತಾನೆ. ನಿಜಕ್ಕೂ ಅದು ಖಂಡನೀಯ. ಸುದೀಪ್ ಕೂಡ ಇದ್ರ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ, ದರ್ಶನ್ ಪರ ನಿಲ್ತಾರೆ ಅವರು. ಹಿಂಗಾಗಿರೋದು ತಪ್ಪು, ಅದನ್ನು ಖಂಡಿಸ್ತೀನಿ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ. ಈ ರೀತಿಯಾದಂಥ ಎಂಥ ದೊಡ್ಡ ದೊಡ್ಡ ವಿಚಾರಗಳು ಪ್ರಸ್ತಾಪಕ್ಕೆ ಬಂದರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ರು ಸುದೀಪ್ ಅವರು. ದರ್ಶನ್ ಪರ ಆಬ್ವಿಯಸ್ಲಿ ಬ್ಯಾಟ್ ಬೀಸ್ತಾನೆ ಇರ್ತಾಯಿದ್ರು. ಆದರೆ ಇನ್ನು ಮುಂದೆ ಅದ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಕುಚಿಕುಗಳು ಒಂದಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಂಥವ್ರಿಗೆ ಇದೀಗ ನಿರೀಕ್ಷೆ. ಕೊಲೆ ಪ್ರಕರಣದ ಬಳಿಕ ದಚ್ಚು ವಿಚಾರದಲ್ಲಿ ಸುದೀಪ್ ಬದಲಾದ್ರ ಹೀಗನ್ನೋ ಪ್ರಶ್ನೆ ಉದ್ಭವಿಸ್ತಾರೆ. ನನ್ನ ದರ್ಶನ್ ಸ್ನೇಹ ಮುಗಿದ ಅಧ್ಯಾಯ ಅನ್ನುವಂತಹ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಕಿಚ್ಚ. ಯಾಕೆ ಅಂದ್ರೆ ನೆನ್ನೆಗ ಸುದ್ದಿಗೋಷ್ಠಿಯನ್ನ ನೋಡಿದ್ರೆ ಅದರಲ್ಲೊಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅವರು. ಅದರ ಮೂಲಕ ದರ್ಶನ್ ಸ್ನೇಹ ದಿ ಎಂಡ್ ಎಂಬ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಸುದೀಪ್ ದೋಸ್ತಿ ಖತಮ್ ಆಯ್ತಾ ಅಂತ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಅವರ ಅಭಿಮಾನಿಗಳು, ಜೊತೆಗೆ ಅವರ ಸ್ನೇಹವನ್ನ ಹತ್ತಿರದಿಂದ ನೋಡಿದಂಥವರು. ಸ್ಯಾಂಡಲ್ವುಡ್ನಲ್ಲೇ ಎಷ್ಟೋ ಜನ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಸ್ಗಳು, ಸಹ ನಟರು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅವರಿಬ್ರು ಒಂದಾದರೆ ನಮಗೂ ಖುಷಿ ಅಂಥೇಳಿ.
ಆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಅಂತಂದಿದ್ರು. ಬಟ್ ಅವರು ನಿನ್ನೆ ಮಾತಾಡಿದಂತಹ ಮಾತುಗಳು, ಪ್ರೆಸ್ ಮೀಟಲ್ಲಿ ಮಾತಾಡಿದಂತಹ ಮಾತುಗಳು, ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟರೆ ಆ ಸ್ನೇಹಕ್ಕೆ ಅಂತ ಅನಿಸ್ತಾ ಇದೆ. ಹಾಗಾದರೆ ನೆನ್ನೆ ಏನೇನು ಮಾತಾಡಿದ್ರು ಅದ್ರ ಬಗ್ಗೆ ಬನ್ನಿ ಫುಲ್ ನೋಡ್ಕೊಬರೋಣ. ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ. ನೋಡಿ, ನಟ ಸುದೀಪ್ ಅವರು ಹೇಳಿದ್ದೇನು, ನಾವಿಬ್ರು ಒಟ್ಟಿಗೆ ಸರಿಗಿಲ್ಲ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಚಂದ, ಆಮೇಲೆ ಚಂದ್ರ ರಾತ್ರಿ ಬಂದ್ರೇನೆ ಬೆಟರು. ಸೂರ್ಯ ಬೆಳಗ್ಗೆ ಬರಬೇಕು, ಚಂದ್ರ ರಾತ್ರಿ ಬರಬೇಕು, ಆಗ್ಲೇ ಚಂದ. ಎರಡೂ ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗಂತ ವ್ಯಕ್ತಿತ್ವದಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಅವರು ಡಿಫ್ರೆಂಟು, ಇಬ್ರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್, ಪರ್ಸನ್. ನನಗೆ ನಾಟಕೀಯವಾಗಿ ಇರೋದಕ್ಕಾಗೋದಿಲ್ಲ, ನಾಟಕ ಮಾಡೋದಕ್ಕೆ ಬರೋದೇ ಇಲ್ಲ. ಸೊ ಅಲ್ಲಿಗೆ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ಅಂತಂದ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಸೂರ್ಯ ಬೆಳಗ್ಗೆನೇ ಬರಲಿ, ಚಂದ್ರ ರಾತ್ರಿನೇ ಬರಲಿ, ಒಟ್ಟಿಗೆ ಬಂದರೆ ಸಮಸ್ಯೆ ಆಗುತ್ತೆ ಅಂತಂದ್ರು. ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ನೀವ್ಯಾರು ಏನ್ ಅನ್ಕೊಂತೀರಂತನೂ ನಾನು ನೋಡಕ್ ಹೋಗಲ್ಲ, ನಾನು ಹೋಗ್ತೀನಿ. ನಾನು ಆ ಥರ ಇರೋನು, ನಾನು ಹಂಗೆ ಬಾಳ್ಕೊಂಡು ಬದುಕೊಂಡ್ ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕಾದ ಮೈಂಡಿಗೆ ಬಂದಿದ್ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ದರ್ಶನ್ಗೆ ಸಮಸ್ಯೆ ಆದಾಗ ನಾನು ಪತ್ರವನ್ನ ಬರೆದಿದ್ದೆ. ನಾವು ಸರಿ ಇಲ್ಲ ಅಂತ ಅಂದಾಗ್ಲೂ ಕೂಡ ಅವರ ಪರ ಪತ್ರವನ್ನ ಬರೆದಿದ್ದೆ ನಾನು. ಕೆಲವರು ಅದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು, ನಾನು ಪತ್ರ ಬರೆದು ಹೀಗಂತಂದ್ರು ಸುದೀಪ್. ಅದೇನು ನನಗೆ ಅವಶ್ಯಕತೆ ಇರಲಿಲ್ಲ. ಆದರೆ ನಾನು ಲೆಟರ್ ಬರೆದಿದ್ದು ಯಾರನ್ನೋ ಮೆಚ್ಚೋದಕ್ಕೂ ಅಲ್ಲ. ಯಾವ ಕಲಾವಿದರಿಗೂ ಕೂಡ ಆ ರೀತಿ ಆಗಬಾರದು. ಸಾಮಾಜಿಕ ದೃಷ್ಟಿ ಈ ಸಂಬಂಧ ನಾನು ಪತ್ರವನ್ನ ಬರೆದಿದ್ದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೆ ನಟ ಕಿಚ್ಚ ಸುದೀಪ್. ಎಕ್ಸಾಂಪಲ್, ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರೆದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರೆದಿದ್ದೀನಿ. ಲೆಟರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಷ್ಟೇ ಕೋಪ ಇರಲಿ ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಈಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು. ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ, ಇನ್ನೊಬ್ಬ ಲೀಡರ್ ಆಗಲಿ, ನೀವೇ ಆಗಲಿ, ನಿಲ್ಲದಕ್ಕೆ ಹೆದರಬಾರ್ದು. ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ, ಅದು ಆಗ್ಕೂಡ್ದಲ್ಲ. ಸೊ ಐ ರೋಟ್ ಇಟ್, ದಟ್ ಇಸ್ ಫ್ರಮ್ ನೋ ಬಡಿ ಫೋರ್ಸ್ ಮೀ. ಈಗ ಫಾರ್ ಎಕ್ಸಾಂಪಲ್, ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರೆದಿದ್ದೀನಿ, ಮರಿಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರೆದಿದ್ದೀನಿ. ಲೆಟರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ. ಕೀರ್ತಿ, ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ, ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಅಭಿಮಾನಿಗಳು ಕಾಯ್ತಾ ಇದ್ರು, ಇಬ್ಬರ ಅಭಿಮಾನಿಗಳು ಕೂಡ ಅಷ್ಟೇ, ಇಬ್ರು ಒಂದಾಗೋದನ್ನ ನಾವು ನೋಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾದ್ರೆ ಅದು ಕಾಣೋದಕ್ಕೆ ಸಿಗಲ್ವಾ ಅಂತ? ಶರತ್ ಅವರ ಈ ಹಿಂದೆನೂ ಸಹ ನಾವು ನೋಡಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಹಾಗೂ ಸುದೀಪ್ ಅವರ ಒಂದು ಕಾಲದ ಕುಚಿಕ್ಕು ಗೆಳೆತನ ಏನಿತ್ತು
ಅದು ಖತಮ್ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಿರುವಂಥದ್ದು. ಅದಕ್ಕೆ ಸಂದೇಶ ಕೊಟ್ಟಿರುವಂಥದ್ದು ಸುದೀಪ್ ಅವರು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಅವ್ರ ಮಾತುಗಳು ಅಷ್ಟು ಕ್ಲಾರಿಫಿಕೇಶನ್ ಕೊಡ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಹ ಸುದೀಪ್ ಅವರು ಬಹಳಷ್ಟು ಇಂಟ್ರೆಸ್ಟ್ ತೋರಿಸಿದ್ರು ದರ್ಶನ್ ಅವರ ವಿಚಾರದಲ್ಲಿ ಮಾತನಾಡೋದಿರಬಹುದು ಅಥವಾ ಅವರ ಕಹಿ ಘಟನೆ ಏನೇ ನಡೆದ್ರೂ ಅದ್ರ ಬಗ್ಗೆ ಸ್ಪಂದಿಸುವಂಥದ್ದು ರೀತಿ ಇರಬಹುದು, ಎಲ್ಲದರಲ್ಲೂ ತುಂಬ ಪಾಸಿಟಿವ್ ಆಗಿ ಮೆಚೂರ್ಡ್ ಆಗಿ ಮಾತನಾಡ್ತಾ ಇದ್ರು. ಆದರೆ ದರ್ಶನ್ ಅವರು ಆ ಯಾವುದೇ ಬೆಳವಣಿಗೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಕಂಡು ಬಂದಿಲ್ಲ. ಇಬ್ಬರ ಸ್ನೇಹ ಯಾವತ್ತೂ ಮುರಿಬಾರ್ದು ಅಂತ ಎಷ್ಟೋ ಕಲಾವಿದರು ಅಭಿಮಾನಿಗಳು ಆಶಿಸ್ತಾ ಇದ್ರು. ಆದರೆ ಆ ಸ್ನೇಹ ಎಲ್ಲೋ ಮುಗಿತೇನೋ ಅನ್ನುವಂಥದ್ದು ಈ ಒಂದು ಪ್ರಕರಣ ಏನು ದರ್ಶನ್ ಅವರು ಜೈಲಿಗೆ ಸೇರಿದ ನಂತರ ಈ ಒಂದು ಪ್ರಕರಣ ಆದಮೇಲೆ ಸುದೀಪ್ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಇರಬಹುದು, ಇದು ಎಲ್ಲ ಅನುಮಾನಕ್ಕೂ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 6 ವರ್ಷಗಳ ನಂತರ ಸುಮಲತಾ ಅವರ ಒಂದು ಬರ್ತ್ಡೇನಲ್ಲಿ, ಕಳೆದ ವರ್ಷ ಏನು ಅವರ ಬರ್ತ್ಡೇ ಆಯಿತು ಆ ಒಂದು ಸಂದರ್ಭದಲ್ಲಿ ಇಬ್ರು ಒಂದೇ ವೇದಿಕೆಯಲ್ಲಿ 6 ವರ್ಷದ ನಂತರ ಕಾಣಿಸ್ಕೊಂಡಿದ್ರು. ಸೊ ಅದೊಂದೆಲ್ಲೋ ಒಂದು ರೀತಿ ಪಾಸಿಟಿವ್ ವೈಬ್ ಕೊಟ್ಟಿತ್ತು ಫ್ಯಾನ್ಸ್ಗಳಿಗೆ. ಮತ್ತೆ ದರ್ಶನ್ ಸುದೀಪ್ ಒಂದಾಗ್ತಾರೇನೋ, ಗುಡ್ ನ್ಯೂಸ್ ಕೊಡ್ತಾರೇನೋ. ಯಾಕಂತ ಹೇಳಿದ್ರೆ 6 ವರ್ಷದ ನಂತರ ಈ ಒಂದೇ ವೇದಿಕೆಯಲ್ಲಿ ಇಬ್ಬರು ಜೋಡಿಗಳು ಕಾಣಿಸ್ಕೊಂಡಿದ್ದಾರೆ. ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಇಬ್ರು ಮಾತನಾಡೋದು ಬಿಟ್ಟಿದ್ರು ಕಾಣಿಸ್ಕೊಂಡಿದ್ದಾರೆ, ತಮ್ಮ ಅಹಂ ಎಲ್ಲ ಬಿಟ್ಟು ಜೊತೆ ಸೇರಿದ್ದಾರೆ. ಅಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂಥದ್ದು ಕಾಯ್ತಾ ಇದ್ರು. ಅಟ್ಲೀಸ್ಟ್ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೇನೋ, ಅದಕ್ಕೋಸ್ಕರ ಆದ್ರೂ ಒಂದಾಗಿದ್ದಾರೇನೋ ಅನ್ನುವಂಥ ಮಾತುಗಳು ಸಹ ಕೇಳಿ ಬಂದಿತ್ತು. ಅದನ್ನು ಅದನ್ನು ಬಿಟ್ಟು ಜೊತೆಗೆ ದರ್ಶನ್ ಅವರ ಒಂದು ಕಹಿ ಘಟನೆ ಏನಾಗಿತ್ತು ಆ ಒಂದು ಟ್ವೀಟ್ ಮಾಡೋ ಮೂಲಕ ಸುದೀಪ್ ಅವರು ಜೊತೆಗೆ ಪತ್ರನ ಸಹ ಬರೆದಿದ್ರು. ಆದರೂ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ದರ್ಶನ್ ಕಡೆಯವರಿಂದ ಸಿಗಲಿಲ್ಲ. ಜೊತೆಗೆ ಅದಾದ ಮೇಲೆ ಒಂದಷ್ಟು ವೈಯಕ್ತಿಕ ವಿಚಾರಗಳಿರಬಹುದು, ಅವರಿಬ್ಬರ ಬಗ್ಗೆ ಮಾತನಾಡ್ತಾ ಸುದೀಪ್ ಅವರು ಸಹ ಅವರ ಕಳೆದ ವರ್ಷ ಏನು ಹುಟ್ಟುಹಬ್ಬ ಇತ್ತು ಅದೇ ಸಂದರ್ಭದಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಏನು ಅವ್ರ ಹುಟ್ಟುಹಬ್ಬ ಇತ್ತು ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ದರ್ಶನ್ ಅವ್ರ ಬಗ್ಗೆ ತುಂಬಾ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ, ಇಂದಿಗೂ ನನ್ನ ಮನೆಯಲ್ಲಿ ದರ್ಶನ್ ಹಾಗೂ ನನ್ನ ಜೊತೆಗಿನ ಸ್ನೇಹ ಏನಿದೆ ಆ ಫೋಟೋ ಇದೆ, ನಾನು ಯಾವತ್ತಿಗೂ ತೆಗೆಯೋದಿಲ್ಲ. ಒಬ್ಬರಿಗೆ ಒಂದ್ಸಲ ನಾನು ಸ್ಥಾನ ಕೊಟ್ಬಿಟ್ರೆ ಅದು ನಾನು ಬಿಟ್ಟು ಕೊಡೋದಿಲ್ಲ, ಅದು ಎಂದೆಂದಿಗೂ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಆದರೆ ಇವತ್ತು ಅಂದರೆ ನಾಳೆ ಅವರ ಬರ್ತ್ಡೇ ಸೆಪ್ಟೆಂಬರ್ 2, ಅದಕ್ಕಿಂತ ಮುಂಚೆ ಇಬ್ಬರು ಸ್ನೇಹ ಎಲ್ಲೋ ಖತಮ್ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಸುದೀಪ್ ಅವರ ಇಬ್ಬರ ಮಧ್ಯೆ ಏನು ವೈಯಕ್ತಿಕ ಕಾರಣ ಇದೆಯೋ ದೂರ ಆಗೋದಕ್ಕೆ ಗೊತ್ತಿಲ್ಲ. ಆದರೆ ದರ್ಶನ್ ಅವರ ಪರವಾಗಿ ಸದಾ ಮಾತನಾಡ್ತಾ ಬಂದಿರುವಂತಹ ಸುದೀಪ್ ಅವರು ನಿನ್ನೆ ನಾವಿಬ್ರು ಆಗೋದಕ್ಕೆ ಚಾನ್ಸ್ ಇಲ್ವೇನೋ, ಯಾಕಂತ ಹೇಳಿದ್ರೆ ನಮ್ಮಿಬ್ಬರ ಟೇಸ್ಟ್ ಬೇರೆ ಇದೆ, ನಮ್ಮಿಬ್ಬರ ಒಂದು ವ್ಯಕ್ತಿತ್ವ ಬೇರೆ ಇದೆ, ನಾನು ಸೂರ್ಯ ಅವರು ಚಂದ್ರ ಆದ್ರೆ ಇಬ್ರು ದೂರ ಇದ್ರೆ ತುಂಬಾ ಒಳಿತು ಇಬ್ಬರಿಗೂ ಅನ್ನುವಂಥದ್ದನ್ನ ಅವರು ಹೇಳಿರುವಂಥದ್ದು. ಶರತ್, ಥ್ಯಾಂಕ್ ಯು ಕೀರ್ತಿ. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.